ಹೀಗೆ ತಾಯಿ ತನ್ನ ಮಗನ ಮೇಲೆ ಮಚ್ಚಿನಿಂದ ದಾಳಿಯಾಗಿದ್ದನ್ನ ನೋಡಿ ಎದೆ ಬಡಿದುಕೊಂಡು ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಮನ ಕಲುಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನವೀನ್ ಹಾಗೂ ಶಿವಣ್ಣ ಕುಟುಂಬಸ್ಥರ ನಡುವೆ ಜಮೀನು ವಿವಾದ ಇತ್ತು. ಇದೇ ವಿಚಾರಕ್ಕೆ ಎರಡು ಕುಟುಂಬಗಳು ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ರು. ಆದರೆ ಬುಧವಾರ ಸಂಜೆ ನವೀನ್ ಎಂದಿನಂತೆ ಹಾಲನ್ನ ಕರೆದು ಹಾಲನ್ನ ಡೈರಿಗೆ ಹಾಕೋಕೆ ಅಂತ ಬರ್ತಾ ಇದ್ದ. ಆದರೆ ಈ ಸಂದರ್ಭದಲ್ಲಿ ನವೀನನ್ನ ಕೊಲೆ ಮಾಡಲೇಬೇಕು ಅಂತ ಹೊಂಚು ಹಾಕಿ ಕುಳಿತಿದ್ದ ಶಿವಣ್ಣ ಗ್ರಾಮದ ತನ್ನ ಮನೆಯ ಬಳಿ ಬರ್ತಾ ಇದ್ದಂತೆ ತಯಾರು ಮಾಡಿಕೊಂಡಿದ್ದ ಮಚ್ಚಿನಿಂದ ನವೀನ್ ಮೇಲೆ ಏಕಾಏಕಿ ಕುತ್ತಿಗೆಗೆ ಮಚ್ಚು ಬೀಸಿದ್ದಾನೆ. ನವೀನ್ ಕೈಯಲ್ಲಿದ್ದ ಹಾಲಿನ ಕ್ಯಾನನ್ನು ಅಲ್ಲೇ ಬಿಸಾಡಿ ಎಸ್ಕೇಪ್ ಆಗೋಕೆ ಅಂತ ಪ್ರಯತ್ನ ಮಾಡಿದ್ದಾನೆ. ಆದರೆ ಶಿವಣ್ಣ ನಿನ್ನ ಕೊಲ್ಲೋವರೆಗೂ ಬಿಡೋದಿಲ್ಲ ಅಂತ ಮಚ್ಚು ಹಿಡಿದು ನವೀನನ್ನ ಅಟ್ಟಾಡಿಸಿ ಮಾರಣಾಂತಿಕ ಹಲ್ಲೆಗೆ ಮುಂದಾಗಿದ್ದಾನೆ. ಅಷ್ಟೊತ್ತಿಗೆ ಅಲ್ಲಿದ್ದ ಸ್ಥಳೀಯರು ಸಹಾಯದಿಂದ ನವೀನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಚ್ಚು ಕೈಯಲ್ಲಿಡಿದು ಅಟ್ಟಾಡಿಸಿರುವ ವಿಡಿಯೋಗಳು ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಹಂಗೆ ಬೇರೆ ಸಂದರ್ಭಕ್ಕೆ ಹೋಗಿ ಅವ್ರು ಪೊಲೀಸ್ ಅವ್ರಿಗೂ ತೋರಿಸ್ಬಿಟ್ಟು ಬಂದೆ. ಇದೆಲ್ಲ ಗಾಯ ಎಲ್ಲ ತೋರಿಸ್ಬಿಟ್ಟು ಬಂದ್ವಿ ಸರ್ ಅವ್ರಿಗೆ. ಎಷ್ಟೊತ್ತಲ್ಲಿ ಆಗಿದೀವಿ? 6:30 ಸರ್. 6:30ಗೆ. ಯಾರು ಇರ್ಲಿಲ್ವಾ ನಿಮ್ಮ ಜೊತೆ? ಇಲ್ಲ ಸರ್, ಒಬ್ಬನೇ ಹಾಲು ಎತ್ಕೊಂಡು ಹೋಗ್ತಿದ್ದೆ ಊರಲ್ಲೇ. ಪಟಾನ್ ಅಂತ ಹಾಕ್ಬಿಟ್ಟು ಮುಚ್ಚಿ ತಗೊಂಡು ಹಿಂದ್ಗಡೆಯಿಂದ. ಯಾರು? ಶಿವಣ್ಣ ಅನ್ನೋ. ಯಾಕೆ ಗೊತ್ತಿಲ್ಲ ಸರ್ ಯಾಕೆ ಅಂತ. ಜಮೀನು ಗಲಾಟೆ ಇತ್ತು. ಗಲಾಟೆ ಅಂದ್ರೆ ಏನು ಗಲಾಟೆ ಆಗಿಲ್ಲ, ಸುಮ್ಮನೆ ಕೇಸ್ ಹಾಕಿದ್ವಿ ಅಷ್ಟೇ. ಕೇಸ್ ಹಾಕಿದ್ದು ಕೇಸ್ ನಡೀತಿದ್ರು, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಆ ಇದ್ರ ತಗೊಂಡು ಹಿಂದ್ಗಡೆಯಿಂದ ಬಂದು ಹಾಕ್ಬೇಕು. ಎಷ್ಟು ವರ್ಷದಿಂದ ನಿಮಗೂ ಅವ್ರ ಜಮೀನು ವಿವಾದ? 1 ವರ್ಷದಿಂದ ಅಷ್ಟೇ. ಏನು ಜಮೀನು ವಿವಾದ ಅಂದರೆ ಅದು? ಜಮೀನು ಇಲ್ಲ ಸರ್, ಇದು ನಮ್ಮದು ಅಂತೇಳಿ ನಾವು ಕೇಸ್ ಹಾಕಿದ್ದೀವಿ. ಅವ್ರು ನಮ್ಮದು ಅಂತ ಆಗಿದ್ರೆ ನಡೀತಿದೆ ಅಷ್ಟೇ ಕೇಸು. ಅಲ್ಲ, ನಿಮ್ಗೆ ಹೆಂಗೆ ಬಂತು? ಅವ್ರ ಹೆಂಗೇನು ಪಿತ್ರಾರ್ಜಿತ ನಿಮ್ಮ ಆಸ್ತಿನ ಇಲ್ಲ ಅವ್ರೇನಾದ್ರು ನಮ್ಮ ಪಿತ್ರಾರ್ಜಿತ ಆಸ್ತಿ ಸರ್. ನಮ್ಮ ತಾತ ಅವರು ನಮ್ಮಪ್ಪ ಅವ್ರಿಗೆ ಬರ್ಕೊಟ್ಟಿದ್ದಾರೆ 86ರಿಂದನೂ ನಮ್ಮದೇ ಇದೆ ಪ್ರೆಸೆಂಟ್ವರೆಗೂ. ಇವಾಗ ಅವರು ಇದು ಮಾಡ್ತಿದ್ದಾರೆ ಅಂತೇಳಿ ನಾವು ಕೇಸ್ ಹಾಕ್ಕೊಂಡಿದ್ದೇವೆ, ತೊಂದರೆ ಮಾಡ್ತಿದ್ದಾರೆ ಅಂತ. ಈಗ ಹಿಂಗೆ ಬಂದು ಹಾಕ್ಬಿಟ್ಟಿದ್ದೀವಿ. ಇನ್ನು ಯಾವಾಗ ಕೋರೇನಹಳ್ಳಿ ಗ್ರಾಮದಲ್ಲಿ ನವೀನ್ ಮೇಲೆ ಈ ಭಯಾನಕ ಮಚ್ಚಿನಿಂದ ಹಲ್ಲೆಯ ಘಟನೆ ನಡೆಯಿತೋ ಈ ವಿಚಾರ ತಿಳಿದ ನವೀನ್ನ ತಾಯಿ 50 ವರ್ಷದ ಯಶೋದಮ್ಮ ತನ್ನ ಮಗನ ಮೇಲೆ ಮಚ್ಚಿನಿಂದ ದಾಳಿಯಾಗಿದ್ದನ್ನು ನೋಡಿ ಕೊಲೆನೇ ಮಾಡಿಬಿಟ್ರೇನೋ ಅಂತ ಭಾವಿಸಿ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ತಕ್ಷಣ ಯಶೋದಮ್ಮ ಹಾಗೂ ಗಂಭೀರವಾಗಿ ಗಾಯಗೊಂಡ ಆಕೆಯ ಮಗ ನವೀನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಯಶೋದಮ್ಮಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇನ್ನು ಯಶೋದಮ್ಮಳ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನನ್ನ ತಮ್ಮ ಹೆಸರು ನವೀನ್ ಅಂತ, ನಮ್ಮ ಅಪ್ಪ ಹೆಸರು ಜಯಪ್ಪ, ನಮ್ಮ ಅಮ್ಮನ ಹೆಸರು ಯಶೋದಮ್ಮ. ಜಮೀನುಗಳು ಪ್ರಾಬ್ಲಮ್ ಇತ್ತು. ನಮ್ಮ ಜಮೀನನ್ನ ನಮ್ದು ಅಂತ ಇದು ಮಾಡ್ತಿದ್ರು. ನಮ್ಮ ತಾತ ನಮ್ಮ ಅಪ್ಪಗೆ ಬರ್ಕೊಟ್ಬಿಟ್ಟವ್ರೆ. ಇವಾಗ ಅದು ಗಲಾಟೆದಲ್ಲೇ ಐತೆ, ಕೋರ್ಟ್ಗೆ ಹಾಕಿದ್ದೀವಿ. ಅದಕ್ಕೆ ಅದು ಒಳಗಡೆ ಇಟ್ಕೊಂಡು ಈ ಥರ ಮಾಡಿರೋದು. ನನ್ನ ತಮ್ಮ ಹಾಲು ಎತ್ಕೊಂಡು ಹೋಗ್ತಾ ಇದ್ದೆ, 6 ಗಂಟೆ ಇಲ್ಲ ಏನೋ ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಅವ್ನು ನೋಡಿಲ್ಲ. ಅವ್ನು ಮುಂದೆ ಅವ್ನು ಹಾಲು ಎತ್ಕೊಂಡು ಹೋಗ್ತವನೆ, ಹಿಂದೆನೆ ಬಂದು ಹಾಕವನೆ. ಹಿಂದೆನೆ ಬಂದು ಹಾಕೋ ಅಷ್ಟೊತ್ತಿಗೆ ಕ್ಯಾನ್ ಎಲ್ಲ ಬಿಸಾಕವನೆ, ಹಾಲು ಕ್ಯಾನ್ ಎಲ್ಲ ಬಿಸಾಕ್ಬಿಟ್ಟು ಅವನು ಓಡೋಗವನೆ. ಹಿಂದೆನೆ ನಮ್ಮಮ್ಮ ಬಂದವ್ರೆ. ಬಂದ ತಕ್ಷಣ ನಮ್ಮಮ್ಮಗೆ ಮೂಗಕ್ಕೇನ ಹಾಕವ್ರಂತೆ. ಹಾಕ್ಬಿಟ್ಟು ಫುಲ್ ಬ್ಲಡ್ ಬಂದ್ಬಿಟ್ಟೈತೆ ನಮ್ಮಮ್ಮನ್ಕೋ. ಇವಾಗ ಇನ್ನ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳ್ತವ್ರೆ. ಅಲ್ಲ, ನಮ್ಮಮ್ಮ ಇಲ್ಲ ಅಂತ ಎಲ್ರು ಹೇಳ್ತವ್ರೆ. ಇನ್ನ ನಾವು ನಂಬಿಲ್ಲ. ಆದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ. ನಮ್ಮಮ್ಮನಿಗೆ ಏನಾನ ಆಗಿದ್ರೆ ನಾವಂತೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಅಲ್ಲ, ಏನಾನ ಇದ್ರೆ ಕೋರ್ಟ್ ಐತೆ, ಸ್ಟೇಷನ್ ಐತೆ, ಹಿಂಗೆಲ್ಲ ಮಾಡ್ತಾರ. ಹಿಂಗೆಲ್ಲ ಮಾಡಬಾರ್ದಣ್ಣ. ಇವಾಗ ಕೋರ್ಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಸ್ಟೇಷನ್ ಅಲ್ಲಿ ಮಾತಾಡ್ಬೇಕು. ಜನಗಳನ್ನ ಸಾಯಿಸ್ತಾರ. ಒಂದು ಮನುಷ್ಯ ಪ್ರಾಣ ಎಷ್ಟು ಇದು ಪ್ರಾಣ ತಮಾಷೆನಾ? 2 ವರ್ಷದಿಂದ ಅಷ್ಟೇ ಪ್ರಾಬ್ಲಮ್ ಇರೋದು ಜಮೀನ್ದು. ಆದ್ರಿಂದ ಅದು ಒಳಗಡೆ ನಿಂತ್ಕೊಂಡು ಆದ್ರೆ ಹಿಂದೆ ಹೇಳ್ತಾ ಇದ್ರು ಏನೋ ಮಾಡ್ತೀವಿ ಅಂತ. ನಾವು ಕೋರ್ಟ್ ಇದೆ, ಸ್ಟೇಷನ್ ಇದೆ, ಏನಕ್ಕೆ ಇರೋದು ಕೋರ್ಟು ಸ್ಟೇಷನ್ ಅಂತ ನಾವಿದ್ರೆ. ಆದ್ರೆ ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ ಬೇಜಾನ್ ಈ ತರ ಮಾಡೋರು ಅವ್ರು. ಇಲ್ಲ, ಊರಲ್ಲೆಲ್ಲ ಮಾಡವ್ರೆ. ಇದೇ ಅಲ್ಲ ಅವ್ರು ಫಸ್ಟ್ ಟೈಮ್ ಮಾಡಿರೋದು. ಬೇರೆ ಎಲ್ಲ ಮಾಡವ್ರೆ, ಹೋಗ್ ಬಂದವ್ರೆ. ಆದ್ರೂ ಜ್ಞಾನ ಬಂದಿಲ್ಲ. ಶಿವಣ್ಣ ಅಂತ ಅವರು ನಮ್ಮ ಮಕ್ಳಿಗ್ರೆ ಸಂಬಂಧ ಏನಲ್ಲ. ಅವರು 5 ಜನ ಅಣ್ಣ ತಮ್ಮಂದ್ರು. ಚಂದ್ರಪ್ಪ, ರಾಮಚಂದ್ರಪ್ಪ, ರಗಪ್ಪ,
ಶಿವಣ್ಣ ಅವ್ರ ಫ್ಯಾಮಿಲಿ ಕೇಸ್ ಹಾಕಿರೋದು ಯಾರ್ಯಾರು? ಕೇಸ್ ಹಾಕಿರೋದಾ? ರಾಮಚಂದ್ರಪ್ಪ, ಮಂಜುನಾಥ, ಶಿವಣ್ಣ 3 ಜನ ಹಾಕಿರೋದು. ಆದ್ರೂ ಅವರು ಈ ತರ ಮಾಡ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. ಯಾಕಂದ್ರೆ ಕೋರ್ಟ್ ಇದೆ, ಸ್ಟೇಷನ್ಗಳಿದೆ, ನೋಡ್ಕೋಬೇಕು, ಅಲ್ಲಿ ಮಾತಾಡ್ಕೋಬೇಕು. ಅವ್ರಿದ್ರೆ ಅವ್ರಿಗಾಗ್ತೈತೆ, ನಮ್ಮಿದ್ರೆ ನಮ್ಗಾಗ್ತೈತೆ. ಅದ್ ನೋಡ್ಕೊಂಡಿದ್ರೆ ಪ್ರಾಣಾಗ್ಲೇ ತೆಗಿತಾರ. ಏನ್ ಮಾಡ್ತಾರೆ ಅಂತ ಅನ್ಕೊಂಡವ್ರ ಅವ್ರು, ಏನ್ ಮಾಡ್ತಾರೆ ನೋಡೋಣ ಅಂತ ಅವ್ರೆ. ಅಲ್ಲ, ಏನ್ ಮಾಡ್ತಾರೆ ಅಂತ ಅನ್ಕೊಂಡವ್ರೆ. ಮುಂದೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ರೆ ಅಣ್ಣ ಅಲ್ಲಿ ನಿಂತ್ಕೊಂಡಿದ್ರು ಅವ್ರ ಮನೆ ಹತ್ರ. ಹಿಂದ್ಗಡೆಯಿಂದ ಮುಚ್ಚೆತ್ಕೊಂಬಂದು ಹಿಂಗೆ ಹಾಕಿದ್ರು ಫಸ್ಟು. ನಮ್ಮ ಮಾವ ಹಿಂಗೆ ಹಿಂದೆ ತಿರ್ಬಿಟ್ಟು ಓಡೋಗ್ರು. ಅರ್ಧ ಊರ ಎಂಟಾರ್ಸ್ಕೊಂಡು ಹೋದ್ರು, ಹಾಕಕ್ ಹೋದ್ರು. ತಿರ್ಗಿ ನಮ್ಮ ಮಾವ ಮಾವ ಓಡೋಗ್ಬಿಟ್ಟು ಅದು ಯಾರೋ ಮನೆಗೆ ಮುಚ್ಚಿಕೊಂಡು ಬಾಕ್ಲಾಕೊಂಡ್ಬಿಟ್ರಿ. ಇವರೆಲ್ಲರೂ ಬಂದು ಇವ್ರು ಹಿಡ್ಕೊಂಡು ಹೋದ್ರು. ಮತ್ತೆ ನಮ್ಮ ಅಮ್ಮ ಓಡ್ ಬರ್ತಾ ಇದ್ರೆ ನಮ್ಮ ಅಮ್ಮನ ಹೊಡ್ಯಕ್ ಹೋದ್ರು. ಮತ್ತೆ ಹೊಡೆದ್ಬಿಟ್ಟು ಎಲ್ಲರೂ ಹಿಡ್ಕೊಂಡ್ರು. ನಮ್ಮ ಅಮ್ಮನ ಓಡ್ ಬಂದ್ರು. ನಮ್ಮ ಅಮ್ಮನೂ ಸಾಯ್ಸಾಕ್ ಬಿಟ್ಟವ್ರೆ. ನಮ್ಮ ಮಾವ ಈಗ ಸೀರಿಯಸ್ ಆದಿದೆ, ಬೆಂಗಳೂರು ಕರ್ಕೊಂಡು ಹೋಗೋರೆ. 6:30 ಅದ್ಯಾರು ಶಿವಣ್ಣ ಅಂತ ಕೊರೆನಲ್ಲಿ. ನಮ್ಮ ತಾತ ನಮ್ಮ ಅಪ್ಪನ ಬರ್ಕೊಟ್ಟಿರೋ ಜಮೀನು ಹೋಗ್ತಾ ಇದ್ದು ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೋಬೇಕಾಗಿತ್ತು. ನಮ್ ಜಮೀನಾಗ ಬಂದು ನಮ್ಮ ಅಮ್ಮನ ಸಾಯ್ಸಕ್ಕವ್ರೆ. ನನ್ನ ತಮ್ಮನಿರೋದು ನಮ್ಗೊಬ್ರು. ನಾವು 5 ಜನ ಮಕ್ಕಳು. ನಮ್ಮ ಅಮ್ಮನ್ಗ ತಾಯಿ ತಂದೆಗ ಎಷ್ಟು ಪ್ರಾಣ ಮಕ್ಕಳು ಅಂದ್ರೆ. ಇವಾಗ ನಮ್ ಮದ್ವೆಗಳು ಮಾಡಿ ಬೇರೆಯವ್ರ ಮನೆಗೆ ಕೊಟ್ಟವ್ರೆ. ಯಾರಾಗ್ತಾರೆ? ತಾಯಿ ಇಲ್ದಿದ್ರೆ ಯಾರಾಗ್ತಾರೆ? ಇವಾಗ ನಮ್ಮ ಅಮ್ಮನ ಪ್ರಾಣ ತಂದ್ಕೊಂಡ್ಬೇಕಿಲ್ಲ. ಅವ್ರೆಲ್ಲ ಒಂದು ಪ್ರಾಣ ಅವ್ರನ್ನ ಫಸ್ಟ್ ಅವ್ರ ಮನೆಗಳಾಗಿರೋ ಸಾಯಿಸ್ಬಿಟ್ಟು ಬಂದು ಅವ್ರ ನೋವು ಗೊತ್ತಾಗಿ ಬೇರೆಯವ್ರನ್ನ ಸಾಯಿಸ್ಬೇಕು. ನಮ್ ತಾಯಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ? ಜಮೀನುಗಳು ಗುಡಿಯಾಗ ಹಾಕೊಂಡೋಗಲ್ಲ. ಮಾನ ಮರ್ಯಾದೆ ಒಂದು ಪ್ರಾಣ ಉಳಿಸ್ಬೇಕು. ಮಚ್ಚಿನಿಂದ ದಾಳಿಗೊಳಗಾದ ನವೀನ್ ಪರಿಸ್ಥಿತಿ ಗಂಭೀರವಾಗಿದ್ದು ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾನೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಪೆರೇಸಂದ್ರ ಠಾಣೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಶಿವಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೋರೆನಲ್ಲಿ ಊರಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿದೆ ನಿನ್ನೆ. ಆ ಕೇಸ್ ಪ್ರಕಾರ ಒಬ್ಬರು ಫಿರ್ಯಾದಿ ನವೀನ್ ಕುಮಾರ್ ಕೋರೆನಲ್ಲಿ ವಿಲೇಜ್ ಮತ್ತು ಅಕ್ಯೂಸ್ಡ್ ಶಿವಣ್ಣ ಇವರದು ಗಲಾಟ ಆಯಿತು. ಬೇರೆ ಮೊದಲಿಂದ ರಿಲೇಟಿವ್ಸ್ ಇದ್ದಾರೆ. ಇವರು ಮೊದಲಿಂದ ಇವರದು ಜಮೀನು ವಿಚಾರ ಬಗ್ಗೆ ಗಲಾಟ ಇದೆ. ಆ ಜಮೀನು ಗಲಾಟ ವಿಚಾರ ಬಗ್ಗೆ ಏನು ಹೈಕೋರ್ಟ್ ವಗೇರೆಯಿಂದ ಕೂಡ ಏನು ಆರ್ಡರ್ ತಗೊಂಡ್ಬಂದಿದ್ದಾರೆ. ಆ ವಿಚಾರದಿಂದ ಪ್ರತಿದಿನ ಏನಾದರೂ ಮಾತುಕತೆ ವಗೇರೆ ನಡ್ತಾ ಇದೆ ಅವ್ರದ್ದು. ಸೊ ನಿನ್ನೆ ಇವರು ನವೀನ್ ಯಾವಾಗ ಡೇರಿಗೆ ಹೋಗ್ತಾ ಇದ್ದೀರಾ ಮಿಲ್ಕ್ ಕೊಡೋಕ್ಕೆ, ಆ ಟೈಮ್ಗೆ ಇವರು ಅವ್ರ ಮುಂದೆ ಕಡೆಯಿಂದ ಹೋಗಿದ್ದೀರಾ. ಆ ಟೈಮ್ಗೆ ಇವರು ಆರೋಪಿ ಶಿವಣ್ಣ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀರಾ. ಒಂದು ಮಚ್ ತಗೊಂಡು ಬಂದು ಅವ್ರಿಗೆ ನೆಕ್ ಮೇಲೆ ಸ್ವಲ್ಪ ಗಾಯಲು ಆಗಿದೆ ಮತ್ತು ಅವ್ರಿಗೆ ಚೇಸ್ ಕೂಡ ಮಾಡಿದ್ದಾರೆ ಆ ಜಾಗದಿಂದ ಮಚ್ಚು ತಗೊಂಡು. ಸೊ ಆಮೇಲೆ ಇವರಿಗೆ ಬೇರೆ ಜನ ಹೆಲ್ಪ್ ಮಾಡಿದ್ದಾರೆ, ಊರ ಜನರು. ಇವರಿಗೆ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ. ಸೊ ಇವರದು ನೆಕ್ ಮೇಲೆ ಗಾಯಲು ಇತ್ತು. ಈ ಕಾರಣ ಬಗ್ಗೆ 307 ಕೇಸ್ ನಾವು ಮರ್ಡರ್ದು ಕೇಸ್ 109 BNS ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ದು ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ ಇವರ ಮೇಲೆ. ಮತ್ತು ಇವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡ್ತದೆ. ಆ ಟೈಮ್ಗೆ ಇವ್ರದ್ದು ತಾಯಿ ಇವರಿಗೆ ನೋಡೋಕ್ಕೆ ಬಂದಿದ್ದಾರೆ. ಆ ಟೈಮ್ಗೆ ತಾಯಿ ಬೇಜಾರಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರದ್ದು ಕೂಡ ಡೆತ್ ಆಗಿದೆ ಹಾಸ್ಪಿಟಲಲ್ಲಿ. ಸೊ ಆ ವಿಚಾರ ಬಗ್ಗೆ ಕೂಡ ಒಂದು ಕೇಸ್ UDR ಕೇಸ್ ರಿಜಿಸ್ಟರ್ ಆಗಿದೆ, ಅನ್ಯಾಚುರಲ್ ಡೆತ್ದು ಕೇಸ್ ರಿಜಿಸ್ಟರ್. ಅನುಮಾನಾಸ್ಪದ ಇದೆ ಏನಾದರೂ ಈ ಕಾರಣ ಬಗ್ಗೆ ಫ್ಯಾಮಿಲಿದವರು 174C ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಅನುಮಾನಾಸ್ಪದ ಡೆತ್ ಥರ ತಗೊಂಡಿದ್ದೀವಿ. ಪೋಸ್ಟ್ ಮಾರ್ಟಮ್ ಆದಮೇಲೆ ಏನಾದರೂ ಬೇರೆ ಏನಾದರೂ ಥರದ್ದು ಇಂಜುರೀಸ್ ಸಿಗುತ್ತೆ ಈ ಗಲಾಟಲ್ಲಿ ಅವ್ರದ್ದು ಭಾಗಿಯಾಗಿದ್ದಾರೆ, ಅವ್ರಿಗೆ ಯಾರು ಹೊಡೆದಿದ್ದಾರೆ ಅಥವಾ ಏನು ಅವ್ರದ್ದು ಪಾತ್ರ ಇದೆ, ಆ ಪ್ರಕಾರ ನಾವು ಚೇಂಜ್ ಮಾಡ್ತೀವಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು. ನೋಡಿ, ನಮ್ಮ ಮಾಹಿತಿ ಪ್ರಕಾರ ಸಿನ್ಸ್ ಮೊದಲಿಂದ ಇವ್ರದ್ದು ನಡ್ತಾ ಇದೆ. ಅವ್ರ ಮುಂದೆಯಿಂದ ಇವರು ಹೋಗಿದ್ದಾರೆ. ಆ ಟೈಮ್ಗೆ ಏನು ಮಾತುಕತೆ ನಡೀತಾ ಇದೆ, ಆ ಟೈಮ್ಗೆ ಇವರು ಅಟ್ಯಾಕ್ ಮಾಡಿದ್ದಾರೆ. ಸೊ ಪ್ಲ್ಯಾಂಡ್ ಇದೆಯಾ ಇಲ್ಲ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ನಮಗೆ. ಬಟ್ ಪ್ರೈಮಾ ಫೇಸಿತು ಈ ಥರ ಇಲ್ಲ. ಒಟ್ಟಾರೆ ಹೆತ್ತ ತಾಯಿಯ ಕರುಳ ಕೊಡಿಯ ಮೇಲಿನ ಪ್ರೀತಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಮಗ ಎಷ್ಟೇ ದೊಡ್ಡವನಾದರೂ ತಾಯಿ ಮಮತೆ ಎಳ್ಳಷ್ಟು ಕುಗ್ಗಲ್ಲ. ತನ್ನ ಮಗನ ಮೇಲೆ ಹಲ್ಲೆ ನಡೆದ ಸಂಗತಿಯನ್ನ ಕೇಳಿದ್ದೆ ಆಕೆಯ ಎದೆ ಒಡ್ಕೊಂಡು ಆಕೆ ಸತ್ಲು ಅನ್ನೋದಾದರೆ ಆಕೆಯ ಪ್ರೀತಿಯ ಅಳತೆಯನ್ನ ಮಾಡೋರೇ ಯಾರಿದ್ದಾರೆ? ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.